ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಕಿಚನ್ನ ಸ್ಮಾಲ್ ಚೇಂಜಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಿಚನಲ್ಲಿ ಚಿಕ್ಕ ಪುಟ್ಟದಾಗಿ ಯುಗಾದಿಗೆ ಕ್ಲೀನಿಂಗ್ ಶುರು ಮಾಡಿದ್ದೆ. ಹಾಗಾಗಿ ಸ್ವಲ್ಪ ಚೇಂಜಸ್ನ ಮಾಡೋಣ ಅಂಥೇಳಿ ಮೀಶೋಯಿಂದ ಸ್ವಲ್ಪ ಪ್ರಾಡಕ್ಟ್ಸ್ನ ತರಿಸಿದ್ದೆ. ಅದನ್ನು ಹಿಂದಿನ ಲಾಗಲ್ಲಿ ಶೇರ್ ಮಾಡಿದ್ದೀನಿ ಏನೆಲ್ಲ ತರಿಸಿದ್ದೆ ಅಂತ. ಅದನ್ನು ಇವತ್ತು ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಸ್ವಲ್ಪ ಚೇಂಜಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಫೈನಲ್ಲಾಗಿ ಮಾಡಿದ್ಮೇಲೆ ಹೇಗೆ ಕಾಣುತ್ತೆ ಅಂತ. ನೋಡಿ, ಎಲ್ಲ ಕಿಚನ್ನಲ್ಲಿ ಪೂರ್ತಿಯಾಗಿ ಹರಡ್ಕೊಂಡಿದ್ದೀನಿ. ಅಂದರೆ ಡೈಲಿ ಇದೇ ಥರ ಇರುತ್ತೆ ಅಂತಲ್ಲ, ನೀಟಾಗೇ ಇರುತ್ತೆ ಕಿಚನ್ನು. ಬಟ್ ಹಬ್ಬ ಇರೋದ್ರಿಂದ ಎಲ್ಲ ಕ್ಲೀನಿಂಗ್ ಇಟ್ಕೊಂಡಿರೋದ್ರಿಂದ ಈ ರೀತಿ ಇದೆ ಅಷ್ಟೇ. ಬಟ್ ನೋಡಿ, ಈಗ ಸ್ವಲ್ಪ ಎಲ್ಲ ತೊಳೆದಿಟ್ಟಿದ್ದೀನಿ ಬಾಕ್ಸಸ್ನೆಲ್ಲ. ಹಾಗೆ ರೇಷನ್ನ ಸ್ವಲ್ಪ ತುಂಬಿಟ್ಕೊಂಡಿದ್ದೀನಿ ಡಬ್ಬಿಗಳಿಗೆಲ್ಲ. ಅಂದರೆ ನೀಟಾಗಿ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಇನ್ನೂ ವಾಶ್ ಮಾಡೋ ಅಂಥದ್ದು ಎಲ್ಲ ಹಾಗೇ ಇದೆ. ನೋಡಿ, ಈ ರೀತಿಯಾಗಿದೆ. ಬನ್ನಿ ಕೆಲಸ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ. ಮೊದಲಿಗೆ ನೋಡಿ, ಎಲ್ಲನೂ ತೊಳೆಯೋದಕ್ಕೆ ಹಾಕೋಣ ಅಂತೇಳಿ ಎಲ್ಲ ನಮ್ಮ ಅತ್ತೆ ಇದ್ದಾರೆ, ಬಂದಿದ್ದರು. ಹಾಗಾಗಿ ಹೊರಗಡೆ ಎಲ್ಲ ಇಡಮ್ಮ ತೊಳ್ಕೊಡ್ತೀನಿ ಅಂದರು. ಹಾಗಾಗಿ ಎಲ್ಲನೂ ತೆಕ್ಕೊಳ್ತಾ ಇದ್ದೀನಿ. ಯಾವುದೂ ಗಲೀಜಾಗಿಲ್ಲ. ಬಟ್ ಹಬ್ಬ ಅಂದಮೇಲೆ ಅದೇ ರೀತಿ ಮಾಡೋದಕ್ಕಾಗಲ್ಲ ಅಲ್ವಾ, ಹೇಗಿರುತ್ತೋ ಹಾಗೆ ತೊಳೆದ್ರೇ ಸಮಾಧಾನ ಅನಿಸೋದು. ಹಾಗಾಗಿ ತೊಳೆಯೋಣ ಅಂಥೇಳಿ ಎಲ್ಲ ತೆಕ್ಕೊಡ್ತಾ ಇದ್ದೀನಿ. ಈ ರೀತಿ ಶೀಟ್ನ ಬಳಸಿದ್ರೆ ಒಳ್ಳೆಯದು. ನೋಡಿ, ನಾನು ಇದು ಕಾರಿನ ಶೀಟನ್ನು ಬಳಸಿರೋದಿಲ್ಲಿ. ಕಾರ್ ಗ್ಲಾಸ್ಗೆ ಹಾಕ್ತಾರಲ್ವ, ಅದು ನಮ್ಮ ಕಾರ್ಗೆ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಕಿತ್ತು, ಅದನ್ನು ಇದಕ್ಕೆ ಯೂಸ್ ಮಾಡಿದ್ದೀನಿ. ಮುಂಚೆ ಇರೋರು ಈ ರೀತಿಯಾಗಿ ಮಾಡಿರೋವಂಥದ್ದು. ಅಂದರೆ ಸ್ವಲ್ಪ ಏನು ಹಾಕ್ತೆ ಹಾಗೆ ಇಟ್ಟರೆ ನೀರಿನ ಅಂಶ ಇರೋ ಅಂಥದ್ದು ಏನಾದರೂ ಮಿಸ್ಸಾಗಿ ಹಾಕಿದ್ರೆ ಈ ರೀತಿ ಎಲ್ಲ ಡಸ್ಟ್ ತುಕ್ಕಿಡ್ದಂಗೆ ಆಗುತ್ತೆ. ಹಾಗಾಗಿ ಈ ರೀತಿ ಶೀಟ್ನ ಬಳಸೋದ್ರಿಂದ ಚೆನ್ನಾಗಿ ಬಾಳಿಕೆ ಬರುತ್ತೆ, ನೀಟಾಗಿ ಸಹ ಇರುತ್ತೆ. ನೋಡಿ, ಈ ರೀತಿಯಾಗಿ ಇದೆ. ಎಷ್ಟು ಕ್ಲೀನಾಗಿದೆ ಅಂತ. ಆದರೆ ಮಿಸ್ಸಾಗಿ ಏನಾದರೂ ನೀರು ಬಿತ್ತು ಅಂದರೆ ಈ ರೀತಿ ಹಾಳಾಗುತ್ತಲ್ವ. ಹಾಗಾಗಿ ಆ ರೀತಿ ಶೀಟ್ನ ಬಳಸ್ಕೋಬೇಕು. ಕೆಳಗಡೆನೂ ಅಷ್ಟೇ. ಇದು ಬಂದುಬಿಟ್ಟು ಸ್ಕೂಲಲ್ಲಿ ಮಕ್ಕಳಿಗೆ ಬೈಂಡಿಂಗ್ ಶೀಟ್ ಕೊಡ್ತಾರಲ್ವ, ಆ ಶೀಟನ್ನು ಯೂಸ್ ಮಾಡಿದ್ದೀನಿ. ಅದನ್ನು ಅಷ್ಟೇ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಪೇಪರ್ ಬೇಕಿದ್ದರೆ ನೀವು ಇದನ್ನೇ ಮತ್ತೆ ವಾಶ್ ಮಾಡಿಬಿಟ್ಟು ರೀಯೂಸ್ ಮಾಡ್ಕೋಬೋದು, ಅಥವಾ ಬೇರೆ ಸಹ ಹಾಕ್ಕೋಬೋದು. ನಾನು ಬೇರೆದನ್ನು ಹಾಕ್ತೆ, ಇದನ್ನೇನು ರೀಯೂಸ್ ಮಾಡೋಕ್ಕೆ ಹೋಗಲಿಲ್ಲ. ಈಗ ಎಲ್ಲನೂ ಹೊರಗಡೆ ಇಟ್ಟಿದ್ದೀನಿ. ನಮ್ಮ ಮತ್ತೆ ತೊಳಿತಾ ಇದ್ದಾರೆ. ಅಷ್ಟರಲ್ಲಿ ನಾನು ಸ್ವಲ್ಪ ಮೇಲ್ಗಡೆ ಕಬರ್ಡೆಲ್ಲ ಕ್ಲೀನ್ ಮಾಡೋಕ್ಕೆ ನಮ್ಮ ಮನೆಯವರು ಎಲ್ಲ ಧೂಳೆಲ್ಲ ಹೊಡ್ಕೊಟ್ಟೆ. ಹಾಗಾಗಿ ಪೇಪರೆಲ್ಲ ಹಾಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡಿಕೊಡ್ತೀನಿ ಅಂದರು. ಅದಕ್ಕಾಗಿ ಕಬರ್ಡ್ ಕ್ಲೀನ್ ಮಾಡೋದಕ್ಕೋಸ್ಕರ ನಾನು ಈ ರೀತಿಯಾಗಿ ಒಂದು ಸ್ಪ್ರೇ ಬಾಟ್ಲು ಬರುತ್ತಲ್ವ, ಅಂದರೆ ಕೂಲಿಂದು, ಆ ಬಾಟಲ್ಗೆ ಒಂದು ಕಂಫರ್ಟನ್ನು ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಂಫರ್ಟು ಸ್ವಲ್ಪ ವಿಮ್ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಸ್ವಲ್ಪ ಸ್ಪ್ರೇ ಮಾಡಿಬಿಟ್ಟು ಬಟ್ಟೆಲಿ ಒರೆಸಿದ್ರೆ ಸಾಕು, ನೀಟಾಗಿ ಕ್ಲೀನ್ ಆಗುತ್ತೆ. ಏನಾದರೂ ಜಾಸ್ತಿ ಗಲೀಜಿತ್ತು ಅನ್ನೋದಾದರೆ ನೀವು ಸ್ವಲ್ಪ ಸ್ಪಾಂಜ್ ಇರುತ್ತಲ್ವ, ಸ್ಪಾಂಜ್ ಇದರಲ್ಲಿ ಸ್ಕ್ರಬ್ ಮಾಡ್ಕೋಬೇಕು. ಈಗ ಮೇಲ್ಗಡೆ ಯಾವುದೂ ಗಲೀಜಾಗಿಲ್ಲ, ಅಷ್ಟೊಂದು ಗಲೀಜಾಗಿರಲಿಲ್ಲ. ಹಾಗಾಗಿ ಸುಮ್ಮನೆ ಸ್ಪ್ರೇ ಮಾಡಿಬಿಟ್ಟು ಒಂದು ಬಟ್ಟೆಯಿಂದ ಒರೆಸ್ಬಿಟ್ಟು, ತೇವದ ಬಟ್ಟೆಯಿಂದ ಮತ್ತು ಒಣ ಬಟ್ಟೆಯಿಂದ ನಾನು ಒರೆಸ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಎಲ್ಲ ನಮ್ಮ ಮನೆಯವ್ರು ಕ್ಲೀನ್ ಮಾಡಿಕೊಟ್ರು. ನೋಡಿ, ಈಗ ರೆಡಿ ಆಯಿತು. ಇಷ್ಟೇ, ಈ ರೀತಿಯಾಗಿ ಸ್ಪ್ರೇ ಮಾಡಿ ಒರೆಸ್ಕೊಳ್ಳೋದು. ನೋಡ್ತಾ ಇದ್ದೀರಾ ಅಲ್ಲಿ ಎಷ್ಟು ಗಲೀಜಿದೆ ಅಂತ. ಸುಮ್ಮನೆ ಅದನ್ನು ಸ್ವಲ್ಪ ಬಟ್ಟೆಯಿಂದ ಈ ರೀತಿ ಒರೆಸಿದ್ರೆ ಸಾಕು, ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ. ಈಗ ಮಕ್ಕಳಿಗೆ ಸ್ಕೂಲ್ ರಜೆ ಇರೋದ್ರಿಂದ ಅವರು ಅಡ್ಡ ಬರ್ತಾ ಇರ್ತಾರೆ, ನಾನು ಮಾಡ್ತೀನಿ ಅಂತ. ಅದು ಇದು ನೋಡಿ, ಇಷ್ಟೇ ಸಿಂಪಲ್ಲಾಗಿ ಕ್ಲೀನ್ ಮಾಡ್ಕೋಬೋದು. ಈಗ ಮೇಲ್ಗಡೆ ಅಷ್ಟೇ ಎಲ್ಲ ನೀಟಾಗಿ ಧೂಳೆಲ್ಲ ಹೊಡೆದ್ಬಿಟ್ಟು ನಾನು ಒರೆಸಿ ಕೊಟ್ಟಿದ್ದೆ. ಹಾಗಾಗಿ ನಮ್ಮ ಮನೆಯವ್ರ ಮೇಲ್ಗಡೆ ಪೇಪರೆಲ್ಲ ನೀಟಾಗಿ ಹಾಸಿ ಕೊಡ್ತಾ ಇದ್ದಾರೆ. ಆಗ ಇಡೋದಕ್ಕಿಂತ ಈ ರೀತಿ ನ್ಯೂಸ್ ಪೇಪರ್ನ ಹಾಸಿಟ್ರೆ ಏನಾದರೂ ಧೂಳು ಬಿದ್ದರೆ ಪೇಪರ್ ಮೇಲೆ ಬಿದ್ದಿರುತ್ತೆ, ಕೆಳಗಡೆ ಎಲ್ಲ ನೀಟಾಗಿರುತ್ತೆ, ನಾವು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ. ಒಬ್ಬಳೇ ಮಾಡೋದಕ್ಕಾಗಲ್ಲಲ್ವ. ಹಾಗಾಗಿ ಈ ರೀತಿ ಇದ್ದಾಗ ನಮ್ಮ ಮನೆಯವ್ರ ಹೆಲ್ಪ್ ತೊಗೊಳ್ತೀನಿ. ಈ ರೀತಿಯಾಗಿ ಎಲ್ಲನೂ ನೀಟಾಗಿ ಪೇಪರೆಲ್ಲ ಹಾಸ್ಬಿಟ್ಟು ತೊಳೆದೆ. ಅಂದರೆ ಡೈಲಿ ಯೂಸ್ ಮಾಡದೇ ಇರೋವಂಥದ್ದು ದೊಡ್ಡದು ಕೊಳಗ, ಬೇಷನ್ನು, ಆ ಥರದ್ದು ಬಾಕ್ಸ್ಗಳೆಲ್ಲ ಇದೆಯಲ್ವ, ಅದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡ್ತೀನಿ ನಾನು. ಈಗ ಫೈನಲಿ ಅದನ್ನೆಲ್ಲ ಎತ್ತಿಟ್ಟಿದ್ದಾಯಿತು. ನೋಡಿ, ಈಗ ಎಕ್ಸಾಸ್ಟ್ ಫ್ಯಾನ್ ಕೂಡ ಬಿಚ್ಚಿಕೊಟ್ರು, ಎಷ್ಟು ಗಲೀಜಾಗಿದೆ ಅಂತ. ಇದಂತೂ ಎಷ್ಟು ತೆಕ್ಕಿದ್ರೂ ಒಂದೇ ದಿನಕ್ಕೆ ಕ್ಲೀನ್ ಆಗಲೇ ಇಲ್ಲ. ಹಾಗಾಗಿ ಒಂದು ಓವರ್ ನೈಟು ಪೂರ್ತಿ ಸೋಪಿನ ನೀರಲ್ಲಿ, ಸುಡ ನೀರಲ್ಲಿ ನೆನೆಹಾಕ್ಬಿಟ್ಟು, ಅಂದರೆ ತುಂಬ ಬಿಸಿ ಇರೋವಂಥದ್ದಲ್ಲ, ಲೈಟಾಗಿ ಬಿಸಿ ಇರೋವಂಥದ್ರಲ್ಲಿ ಸ್ವಲ್ಪ ವೆನಿಗರು ಮತ್ತು ಸೋಪಿನ ಪುಡಿ ಹಾಕ್ಬಿಟ್ಟು ನೆನೆ ಹಾಕಿ ಬೆಳಗ್ಗೆ ತೊಳೆದ್ರೆ ಕ್ಲೀನಾಗಿ ಹೊಸದಾದಂಗೆ ಆಯಿತು, ನೀಟಾಗಿ ಹೋಗಿತ್ತು.
ಹಾಗೆ ಸಣ್ಣ ಪುಟ್ಟ ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಇರ್ತೀವಿ ಹೆಣ್ಮಕ್ಳು. ನಾನು ಹಂಗೆ ಬಾಣಲೆನ ಸ್ವಲ್ಪ ಸುಟ್ಕೊಬಿಟ್ಟಿದ್ದೆ. ಅದರಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ಹಬ್ಬ ಇತ್ತಲ್ವ, ಹಾಗಾಗಿ ರೆಸ್ಟ್ ಮಾಡಿದೆ. ಅದರಲ್ಲೇ ನೀರಲ್ಲಿ ಆಡ್ತಾ ಇರೋದ್ರಿಂದ ಈ ರೀತಿಯಾಗಿ ಆಗಿಬಿಟ್ಟಿದೆ. ಎಷ್ಟು ಗಾಯ ಆಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಮದುವೆಗಿಂತ ಮುಂಚೆ ಎಲ್ಲ ಒಂದು ಸ್ವಲ್ಪ ಆದ್ರೂ ಎಷ್ಟು ಇದು ಮಾಡ್ತಾ ಇರ್ತೀವಿ ಅಮ್ಮರ ಮನೇಲಿ. ಬಟ್ ಅಭ್ಯಾಸ ಆಗ್ತಾ ಆಗ್ತಾ ಇಷ್ಟು ದೊಡ್ಡದಾಗಾದ್ರೂ ಅದನ್ನೇನು ನಾವು ಲೆಕ್ಕಕ್ಕೆ ತಗೊಳ್ಳಲ್ಲ. ಇದಕ್ಕೆ ನಾನು ಹೇಳಿದ್ನಲ್ವ ಮುಂಚೆನೇ ಎಸೆನ್ಸಲ್ ಆಯಿಲ್ ತರಿಸಿದ್ದೆ ಲೆವೆಂಡರ್ದು ಅಂತ, ಅದನ್ನು ಯೂಸ್ ಮಾಡಿದೆ. ಪರವಾಗಿಲ್ಲ, ಮೇಲಾಯಿತು ಸ್ವಲ್ಪ. ನೋಡಿ, ಈಗ ಮೀಶೋಯಿಂದ ತರಿಸಿದ್ದೆ ಅನ್ನಲ್ವ, ಅದನ್ನೆಲ್ಲ ನೀಟಾಗಿ ಹಾಕ್ತಾಯಿದ್ದೀನಿ. ಇದನ್ನು ಅಷ್ಟೇ ಹಿಂದೆಗಡೆ ಈ ರೀತಿ ಪೇಪರ್ ಇರುತ್ತಲ್ವ, ಅದನ್ನು ಕಿತ್ಬಿಟ್ಟು ಹಾಕಬೇಕು. ಫಸ್ಟು ಸ್ಟಾರ್ಟಿಂಗೇ ನೀವು ಅಳತೆನ ನೋಡ್ಕೊಂಬಿಟ್ಟು ಹಾಕ್ಬೇಕು, ಎಲ್ಲಿ ಹಾಕಬೇಕು ಅಂತ ಪರ್ಫೆಕ್ಟಾಗಿ. ಒಂದೇ ಸರಿ ಹಾಕಿದರೆ ಒಳ್ಳೆಯದು. ಮತ್ತೆ ಪದೇ ಪದೇ ಕಿತ್ತು ಇಲ್ಲಿ ಬೇಡ ಅಲ್ಲಿ ಬೇಡ ಅಂತೇಳಿ ಕೀಳೋದು ಮಾಡಿದ್ರೆ ಗಮ್ ಹೊರಟೋಗ್ಬಿಡುತ್ತೆ. ಅದು ನೀಟಾಗಿ ಕುತ್ಕೊಳ್ಳೋದಿಲ್ಲ, ಬೇಗ ಬಿದ್ದೋಗುತ್ತೆ. ಹಾಗಾಗಿ ನೋಡ್ಕೊಂಬಿಟ್ಟು ಅಳತೆನ ನೋಡ್ಕೊಂಡು ಹಾಕ್ಕೊಡಿ. ನನಗೆ ಈ ಹೋಲ್ಡರ್ ತರಿಸಿದ್ದು ತುಂಬಾ ಯೂಸ್ ಆಯಿತು ಅಂತಲೇ ಹೇಳ್ಬೋದು. ಎಲ್ಲ ಅಲ್ಲೇ ಕೆಳಗಡೆನೇ ಇಟ್ಕೊಳ್ತಿದ್ದೆ ಅಲ್ವ ಸಿಂಕ್ ಹತ್ರ, ಹಾಗಾಗಿ ಈ ರೀತಿ ಇಟ್ಕೊಂಡ್ರೆ ನೀಟಾಗೂ ಕಾಣಿಸುತ್ತೆ ನೋಡೋದಕ್ಕೆ. ಅಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಹಾಗಾಗಿ ಡೈಲಿ ಯೂಸ್ ಮಾಡೋವಂಥದ್ದು ಪಾತ್ರೆಗಳು ಮತ್ತು ಪೀತಾಂಬರಿ ಅದೆಲ್ಲನೂ ಇಲ್ಲಿ ಹಾಕಿ ಒಂದು ಟವಲನ್ನು ಸಹ ಹ್ಯಾಂಡ್ ವಾಶ್ ಮಾಡ್ಕೊಂಡ್ಮೇಲೆ ಒರೆಸ್ಕೊಳ್ಳೋದಕ್ಕೆ ಅಲ್ಲೇ ಇಟ್ಟಿದ್ದೀನಿ. ಇಲ್ಲಾಂದರೆ ಪಟ್ಟನಾಗಿ ನೈಟಿಗೆ ಡ್ರೆಸ್ಗೆ ಹೋಗ್ತಾ ಇರುತ್ತೆ. ಬಟ್ ನನಗದು ಅಭ್ಯಾಸ ಇಲ್ಲ, ನಾನು ಸಪ್ರೇಟಾಗಿ ಟವಲ್ ಇಟ್ಕೊಂಡಿರ್ತೀನಿ ಯಾವಾಗಲೂ. ಬಟ್ ಕೆಲವೊಂದು ಸರಿ ಮಿಸ್ಸಾಗಿ ಆಗುತ್ತಲ್ವ, ಹಾಗಾಗಿ ಅಲ್ಲೇ ಟವಲ್ ಕಾಣಿಸ್ತಾ ಇದ್ದರೆ ಎದುರುಗಡೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಮತ್ತೆ ಇನ್ನೊಂದು ಮಾಮ್ಸ್ ಕಿಚನ್ ಅಂತೇಳಿ ತರಿಸಿದ್ದೆ ಅನ್ನಲ್ವ, ಅದನ್ನು ಸಹ ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳ್ಬಿಟ್ಟು ಹಾಕಿದ್ದೀನಿ. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಮತ್ತೆ ಇನ್ನೊಂದು ವಾಲ್ ಸ್ಟಿಕ್ಕರ್ ತರಿಸಿದ್ದೆ. ಹೇಳಿದ್ನಲ್ವ, ಫ್ರಿಜ್ಜು ಪಕ್ಕದಲ್ಲಿ ಸ್ವಲ್ಪ ಗ್ಯಾಪ್ ಇದೆ, ಅಲ್ಲಿ ಪ್ಲೈನ್ ಅನ್ನಿಸ್ತಾ ಇದೆ, ಏನಾದರೂ ಹಾಕೋಣ ಅಂದ್ಕೊಂಡಿದ್ದೀನಿ ಅಂತ. ಹಾಗಾಗಿ ಈ ಸ್ಟಿಕ್ಕರನ್ನು ತರಿಸಿದ್ದೆ. ಅದನ್ನು ಅಷ್ಟೇ ನಮ್ಮ ಮನೆಯವ್ರ ಹೆಲ್ಪಿಂದ. ಅದು ಸುಕ್ಕೆಲ್ಲ ಬಂದರೆ ನೀಟಾಗಿ ಕಾಣಲ್ಲ, ಹಾಗಾಗಿ ನೀಟಾಗಿ ಹಾಕಬೇಕು. ಪೇಂಟ್ ಮಾಡಿದ್ದಾರೇನೋ ಅನ್ನೋ ಥರ ಕಾಣಿಸ್ಬೇಕು. ನೋಡಿ, ಈ ರೀತಿಯಾಗಿ ಕೆಳಗಡೆಯಿಂದ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ತಾ ಹೋಗಬೇಕು. ಹಾಗಾದರೆ ಚೆನ್ನಾಗಿ ಬರುತ್ತೆ. ಇಲ್ಲ ನಾವು ಒಂದೇ ಸರಿ ಹಾಕಿ ಹಿಂಗೆ ಅಂದ್ಬಿಡ್ತೀವಿ ಅಂದರೆ ಅದು ಸುಕ್ಕು ಬಂದುಬಿಡುತ್ತೆ. ಹಾಗಾಗಿ ನೋಡಿ, ಫೈನಲಾಗಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಅದರಲ್ಲಿ ಡ್ರಾ ಕೊಟ್ಟಿರ್ತಾರೆ ಯಾವ ರೀತಿ ನಾವು ಅಂಟಿಸ್ಬೇಕು ಅಂತ, ಅದನ್ನು ನೋಡ್ಕೊಂಡು ಅಂಟಿಸೋದು. ಇನ್ನು 3 ಫ್ಲವರ್ಸ್ ಈ ಥರದ್ದು ಮಿಕ್ಕಿತ್ತು, ಅದನ್ನು ಈ ರೀತಿ ಕ್ರಾಸಾಗಿ ಹಾಕಿದ್ದೀನಿ ಎಂಟ್ರೆನ್ಸಲ್ಲಿ. ಇದು ಸ್ಟ್ಯಾಂಡ್ ಬಂದುಬಿಟ್ಟು ನಾನು ಅಮೆಝಾನಲ್ಲಿ ತರಿಸಿದ್ದೆ. 550 500 ಇರಬೇಕು ಅನಿಸುತ್ತೆ, ಮೋಸ್ಟ್ಲಿ ನೆನಪಿಲ್ಲ ಅಷ್ಟಾಗಿ. ಇದು ಅಷ್ಟೇ ನನಗೆ ಚೆನ್ನಾಗಿದೆ. ಸ್ಟೀಲ್ದೆಲ್ಲ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಅದು ಸ್ವಲ್ಪ ನೀರು ಬಿದ್ದರೆ ಇದು ಹಾಳಾದಂಗೆ ಕಾಣಿಸುತ್ತೆ, ಈ ಥರ ಇದಾಗುತ್ತೆ. ಹಾಗಾಗಿ ಈ ರೀತಿ ಬ್ಲ್ಯಾಕ್ ಪೇಂಟ್ ಮಾಡಿರೋದ್ರಲ್ಲಿ ತೊಗೊಂಡ್ರೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇದನ್ನು ತೊಗೊಂಡೆ ನಾನು, ಇಷ್ಟ ಆಯಿತು. ಈಗ ಅದ್ರ ಕೆಳಗಡೆ ಅಷ್ಟೇ ನಾನು ಈ ರೀತಿ ಪೇಪರ್ ಬರುತ್ತಲ್ವ, ಆ ಪೇಪರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಪೇಪರ್ನ ಬಳಸೋದ್ರಿಂದ ನಾವು ಕ್ಲೀನಿಂಗ್ ಮಾಡ್ಕೋಬೇಕಾದ್ರೆ ಈಸಿ ಆಗುತ್ತೆ. ಅಂದರೆ ಅದರ ಸಂದಿಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಕಷ್ಟ ಅನಿಸುತ್ತಲ್ವ, ಹಾಗಾಗಿ ಈ ರೀತಿ ಪೇಪರ್ ಹಾಕಿದ್ರೆ ಧೂಳೆಲ್ಲ ಪೇಪರ್ ಮೇಲೆ ಬೀಳುತ್ತಲ್ವ, ಹಾಗಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಅಮ್ಮ ಊರಿಂದ ಹಪ್ಳನ ಕೊಟ್ಟು ಕಳಿಸಿದ್ರು. ಈ ಟೈಮಲ್ಲಿ ಅಮ್ಮ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಹಪ್ಳ ಸಂಡಿಗೆ ಎಲ್ಲ ಮನೇಲೇ ಮಾಡ್ತಾರೆ. ನಮಗೆ ಅಂಗಡಿಯಿಂದ ತರೋದು ಅಷ್ಟಾಗಿ ಇಷ್ಟ ಆಗಲ್ಲ, ಹಾಗಾಗಿ ಕೊಟ್ಟು ಕಳಿಸಿದ್ರು. ಅದನ್ನು ಇನ್ನೂ 2 ದಿನ ಬಿಸಿಲಲ್ಲಿ ಇಟ್ಬಿಟ್ಟು, ಅಮ್ಮ ಊರಿಂದ ಬಂದಿದ್ರಲ್ವ, ಇನ್ನೂ ಸ್ವಲ್ಪ ಹಸಿ ಇದೆ ಅಮ್ಮ ಬಿಸಿಲಲ್ಲಿ ಇಟ್ಕೊ ಅಂತ ಹೇಳಿದರು. ಹಾಗಾಗಿ 2 ದಿನ ಬಿಸಿಲಲ್ಲಿ ಇಟ್ಬಿಟ್ಟು ಮತ್ತೆ ಬಾಕ್ಸ್ಗೆ ಹಾಕಿ ತುಂಬಿಟ್ಕೊಳ್ತಾ ಇದ್ದೀನಿ. ಅವರು ಬಸ್ಸಲ್ಲಲ್ವ ಬಂದಿದ್ದು, ಹಾಗಾಗಿ ಸ್ವಲ್ಪ ಪುಡಿ ಆಗಿಬಿಟ್ಟಿದೆ ಒಂದಷ್ಟು. ಹಾಗಾಗಿ ಪುಡಿಯಾಗಿರೋದನ್ನು ಸಪ್ರೇಟ್ ಎತ್ತಿಟ್ಕೊಂಡೆ. ಹಾಗೆ ಸ್ವಲ್ಪ ಸಂಡಿಗೆನೂ ಕೊಟ್ಟು ಕಳಿಸಿದ್ರು. ಈಗೆಲ್ಲ ಸ್ವಲ್ಪ ತಂದಿದ್ದಾರೆ. ಮತ್ತು ನೀವು ಊರಿಗೆ ಬರ್ತೀರಲ್ಲ ಅವಾಗ ತೊಗೊಬರ್ರಂತೆ ಕಾರಲ್ಲಿ. ಬಸ್ಸಲ್ಲೆಲ್ಲ ಹಾಳಾಗುತ್ತೆ ಅಂತ ಹಬ್ಬಕ್ಕೆ ಅಂತೇಳಿ ಸ್ವಲ್ಪ ಮಾತ್ರ ತೊಗೊಬಂದಿದ್ದಾರೆ. ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅಮ್ಮ ಮಾಡೋ ಹಪ್ಪಳ ತುಂಬಾ ಇಷ್ಟ ಆಗುತ್ತೆ. ನೋಡೋದಕ್ಕೆ ಇಷ್ಟಿರುತ್ತೆ, ಎಣ್ಣೆಲಿ ಹಾಕಿದ್ರೆ ತುಂಬ ದೊಡ್ಡದಾಗುತ್ತೆ ಹಪ್ಪಳ, ಚೆನ್ನಾಗಿರುತ್ತೆ.
ಹಾಗೇ ಎಣ್ಣೆ ಬಾಟಲ್ಗೂ ಅಷ್ಟೇ ಎಲ್ಲ ಇದು ನೋಡಿ ಲಾಲ್ಕೆ ಎಣ್ಣೆ ಹಾಕೋದು ಮಕ್ಕಳೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಕೆಲವೊಂದು ಎಡವಟ್ಟುಗಳು ಈ ರೀತಿ ಆಗ್ತಾ ಇರ್ತವೆ ಮಕ್ಕಳಿದ್ದಾಗ ನೋಡಿ. ಅದನ್ನು ಕತ್ತರಿ ತಗೊಂಡು ಕಟ್ ಮಾಡಿದ್ದಾರೆ. ಈಗ ಅದು ಸುಮ್ಮನೆ ವೇಸ್ಟು, ಬರೋದಿಲ್ಲ. ಹಾಗಾಗಿ ನನಗದು ಗ್ಲಾಸಲ್ಲಿ ಹಾಕ್ಕೊಬಿಟ್ಟು ಮತ್ತೆ ಎಣ್ಣೆ ಹಾಕ್ತೀನಿ ಅಂದೆ. ಬಟ್ ನಮ್ಮ ಮನೆಯವ್ರು ಹಾಗೇ ಹಾಕ್ಕೊಡ್ತೀನಿ ಕೊಡು ಅಂತ ಹೇಳ್ಬಿಟ್ಟು ಇಸ್ಕೊಂಡು ಅವರು ಹಾಕ್ಕೊಟ್ರು. ಸುಮ್ಮನೆ ವೇಸ್ಟ್ ಆಯ್ತು. ಈಗ ಅದು ಎಣ್ಣೆನ ಹಾಕ್ತಾಯಿದ್ದಾರೆ. ಬಾಟಲ್ನೂ ಅಷ್ಟೇ ನಾನು ತುಂಬ ವರ್ಷನೇ ಆಯಿತು, ಅಂದರೆ 1.5 ವರ್ಷ 2 ವರ್ಷದ ಮೇಲಾಯಿತು ಅನಿಸುತ್ತೆ ಬಾಟಲ್, ಆಯಿಲ್ ಬಾಟಲ್ ತೊಗೊಂಡು. ಇನ್ನೂ ಜಾಸ್ತಿನೇ ಆಗಿದೆ ಅಂತ ಅಂದ್ಕೊಳ್ತೀನಿ. ನೋಡಿ ಎಷ್ಟು ಹೊಸದಿದ್ದು ಇರೋ ಥರ ಇದೆ. ಅಂದರೆ ಅಷ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನಾವು ಆಯಿಲ್ ಹಾಕಿದಾಗ. ಇದಕ್ಕೆ ಫ್ರೈ ಮಾಡಿರೋ ಅಂಥ ಎಣ್ಣೆನ ಮತ್ತೆ ನಾನು ಹಾಕೋದಿಲ್ಲ. ಈ ರೀತಿಯಾಗಿ ಫ್ರೆಶ್ ಆಗಿರೋ ಎಣ್ಣೆನೇ ಹಾಕ್ತೀನಿ. ಫ್ರೈ ಮಾಡಿರೋ ಎಣ್ಣೆನ ಮತ್ತೆ ಬೇರೆ ಬಾಟಲಲ್ಲಿ ಹಾಕಿಟ್ಕೊಳ್ತೀನಿ. ಹಾಗಾಗಿ ಬಾಟಲ್ ಚೆನ್ನಾಗಿರುತ್ತೆ. ಆದ್ರೂ ಗಲೀಜಾದ ತಕ್ಷಣ ನಾನು, ಅಂದರೆ ಒಗ್ಗರಣೆ ಎಲ್ಲ ಹಾಕ್ತಾ ಇರ್ತೀವಲ್ವ, ಪಕ್ಕದಲ್ಲೇ ಇಟ್ಕೊಳ್ಳೋದ್ರಿಂದ ಅದ್ರದ್ದೆಲ್ಲ ಸ್ವಲ್ಪ ಸಿಡಿತಾ ಇರುತ್ತೆ. ಹಾಗಾಗಿ ನಾವು ಆವಾಗವಾಗ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಆ ರೀತಿಯಾಗಿ ಕ್ಲೀನ್ ಮಾಡ್ತೀನಿ ಅಂತ ಹೋಗಿ ಎಡವಟ್ಟನ್ನು ಸಹ ಮಾಡಿದ್ದೀನಿ. ಆ ಬಾಟಲ್ನ ನೀರಾಗಿ ಬಿಸಿ ನೀರಲ್ಲಿ ಹಾಕ್ಬಿಟ್ರೆ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡಿದೆ ಅಂತಂದರೆ, ಓವರ್ ನೈಟು ಅದನ್ನು ನೆನೆಹಾಕ್ಬಿಟ್ಟಿದ್ದೀನಿ. ಹಾಗಾಗಿ ಅದೆಲ್ಲ ಮೆಲ್ಟ್ ಆದಂಗೆ ಆಗ್ಬಿಟ್ಟೈತೆ. ಅಂದರೆ ಅದನ್ನು ಯೋಚನೆನೂ ಸಹ ಮಾಡಿಲ್ಲ, ಅದು ನಾನು ಸುಟ್ಟೋಗುತ್ತಲ್ವ ಅದು ಅಂತೇಳಿ ಥಿಂಕ್ ಮಾಡಿಲ್ಲ. ಸುಮ್ಮನೆ ಹಾಕ್ಬೇಕಲ್ಲ ಅಂತ ಹಾಕ್ಬಿಟ್ಟೆ. ಕ್ಯಾಪ್ ನೀಟಾಗಿ ಅಬ್ಸರ್ವ್ ಮಾಡಿಲ್ಲ. ಹಾಗಾಗಿ ಹಾಳಾಗ್ಬಿಡ್ತು. ಅದೆಲ್ಲ ಓಲೆಲ್ಲ ಮುಚ್ಕೊಂಡ್ಬಿಡ್ತು ಫುಲ್ ಮೆಲ್ಟಾಗಿ. ಹಾಗಾಗಿ ಮತ್ತೆ ಹೊಸ ಬುಕ್ ಮಾಡಿದ್ವಿ. ಪ್ರಿಯಾಂಕಂದು ಅದೇ ರೀತಿ ಆಗಿತ್ತು. ಹಾಗಾಗಿ 4 ಬಂದಿತ್ತು. ಅವಳೆರಡು ನಾನೆರಡು ತೊಗೊಂಡ್ವಿ. ಈಗ ಹೊಸ ಕ್ಯಾಪನ್ನು ಯೂಸ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ನಾವೆಷ್ಟೇ ಬುದ್ಧಿವಂತಂದರೂ ಕೆಲವೊಂದು ಸಲ ತಪ್ಪುಗಳಾಗೋಗ್ಬಿಡುತ್ತೆ, ತಿಳಿದೇನೆ ಆಗೋಗುತ್ತೆ. ನೋಡಿ ಈಗ ಎಣ್ಣೆ ಎಲ್ಲ ಹಾಕ್ಕೊಂಡಿದ್ದಾಯಿತು. ಈಗ ಕೆಲವೊಂದು ರೇಷನ್ನೂ ಸಹ ಅಷ್ಟೇ ಎಲ್ಲ ರೇಷನ್ ಎಲ್ಲವೂ ತೊಳೆದು ಇಟ್ಕೊಂಡಿದ್ದೆ. ನೀಟಾಗಿ ಡ್ರೈ ಆಗಿದೆ ಬಾಕ್ಸ್ಗಳೆಲ್ಲ. ಈಗ ನಾನು ಎಲ್ಲ ರೇಷನನ್ನು ಹಾಕ್ಕೊಳ್ತಾಯಿದ್ದೀನಿ. ತೇವ ಇದ್ದಾಗಲೇ ಹಾಕ್ಕೊಂಡ್ಬಿಟ್ರೆ ಬೇಗ ಹುಳ ಆಗಿಬಿಡುತ್ತೆ ಏನಾದ್ರೂ. ಹಾಗಾಗಿ ಎಲ್ಲ ನೀಟಾಗಿ ಬಿಸಿಲಲ್ಲಿ ಚೆನ್ನಾಗಿ ಡ್ರೈ ಆದ ನಂತರ ಎಲ್ಲ ರೇಷನ್ನೆಲ್ಲ ನಾನು ಈ ರೀತಿಯಾಗಿ ತುಂಬಿಟ್ಕೊಳ್ತಾ ಇದ್ದೀನಿ. ಇದು ಬಟಾಣಿ ಕಡಲೆಕಾಳೆಲ್ಲ ನಾನು ಜಾಸ್ತಿ ತೊಗೊಳೋದಕ್ಕಾಗಲ್ಲ, ಹುಳ ಆಗಿಬಿಡುತ್ತೆ. ಅದೆಲ್ಲ 1/4 kg ಮಾತ್ರ ತೊಗೊಳ್ತೀನಿ. ಅಂದರೆ ಅಷ್ಟಾದರೆ ಸಾಕಾಗುತ್ತೆ ನಮ್ಗೆ 1 ಮಂತ್ಗೆ. ಹಾಗಾಗಿ ಅದನ್ನೆಲ್ಲ 1/4 kg ಅಷ್ಟೇ ತೊಗೊಳ್ತೀನಿ.
ನೋಡಿ ಫೈನಲಾಗಿ ಎಲ್ಲ ರೆಡಿ ಮಾಡಿದ್ದಾಯಿತು. ಒಂದೇ ದಿನಕ್ಕಂತೂ ಖಂಡಿತವಾಗ್ಲೂ ಕ್ಲೀನ್ ಮಾಡೋದಕ್ಕಾಗಲಿಲ್ಲ. ಎಲ್ಲ ಡೀಪ್ ಕ್ಲೀನಿಂಗ್ ಮಾಡಿದ್ರಿಂದ ಲೇಟ್ ಆಯಿತು. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಅಪ್ಲೋಡ್ ಮಾಡೋದು. ಹಬ್ಬ ಎಲ್ಲ ಆದಮೇಲೆ ಸ್ವಲ್ಪ ದೇವಸ್ಥಾನ ಅಲ್ಲಿ ಇಲ್ಲಿ ಅಂತೆಲ್ಲ ಹೋಗಿದ್ವಿ. ನಮ್ಮ ಅತ್ತೆ ನಮ್ಮ ಮಾವ ಬೇರೆ ಬಂದಿದ್ರಲ್ವ, ಹಾಗಾಗಿ ಲೇಟ್ ಆಯಿತು ವಿಡಿಯೋ ಅಪ್ಲೋಡ್ ಮಾಡೋದು. ಈ ರೀತಿಯಾಗಿ ಕಾಣಿಸ್ತಾ ಇದೆ ಸ್ಟಿಕ್ಕರು. ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ಹಾಕಿದ್ದೀನಿ. ಅದು ತುಂಬ ಜನ ಪೇಂಟ್ ಮಾಡಿರೋದು ಅಂತ ಕೇಳ್ತಾರೆ. ಅಷ್ಟು ನೀಟಾಗಿ ಬಂದಿದೆ ಸ್ಟಿಕ್ಕರ್ ಅಂತ. ದೂರಲಿದ್ದ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗೋದು ಅಷ್ಟೇ, ದೂರದಿಂದ ಗೊತ್ತಾಗೋದಿಲ್ಲ ಪೇಂಟ್ ಮಾಡಿಸಿರೋದು ಅನ್ನೋ ಥರ ಕಾಣಿಸುತ್ತೆ. ಆದರೆ ಪಕ್ಕದಲ್ಲೇ ನಾನು ಉರುಳಿನ ಇಟ್ಕೊಂಡಿದ್ದೀನಿ. ಇದು ಹಬ್ಬದಲ್ಲಿ ಮಾಡಿರೋ ಅಂಥದ್ದು ಹೂವುಗಳ ಹಾಕಿದ್ದು. ಮತ್ತು ನಾನು ವಿಡಿಯೋಗೋಸ್ಕರ ಅಂತ ಮತ್ತೆ ಹೊಸ ಹೂವು ಏನು ಹಾಕಿಲ್ಲ, ಹೇಗಿದೆಯೋ ಹಾಗೆ ತೋರಿಸ್ತಾ ಇದ್ದೀನಿ. ಅದರ ಎದುರುಗಡೆನೇ ನಾನು ದೇವ್ರ ರೂಮ್ ಇರೋದು ಕಿಚನ್ ಎಂಟ್ರೆನ್ಸಲ್ಲೇ ಸೈಡಲ್ಲೇ ಇದೆ. ಅದರ ಎದುರುಗಡೆನೇ ಉರುಳಿನ ಇಟ್ಕೊಂಡಿದ್ದೀನಿ. ಇದು ದೇವ್ರ ರೂಮ್ದು ಎಂಟ್ರೆನ್ಸ್ ಡೋರ್ ಈ ರೀತಿಯಾಗಿದೆ. ತೋರಣನ ಹಾಕಿದ್ದೀನಿ. ಇದು ತೋರಣ ಮುತ್ತಿಂದು ನೋಡ್ತಾ ಇದ್ದೀರಲ್ವ, ಇದು ತಿರುಪತಿಯಲ್ಲಿ ತಂದಿದ್ದು ನಾನು. ಅಲ್ಲಲ್ಲಿ ಎಲಿಫೆಂಟ್ ಇದೆ. ತುಂಬಾ ಇಷ್ಟ ಆಯಿತು. ವಾಶ್ ಮಾಡಿದ್ದೀನಿ, ಬಟ್ ಒಂದು ಸ್ವಲ್ಪನೂ ಶೇಡ್ ಆಗಿಲ್ಲ. ಒಂದು 5ರಿಂದ 6 ಸಲ ವಾಶ್ ಮಾಡಿದ್ದೀನಿ ಅನಿಸುತ್ತೆ. ಹಾಗೇ ಇದೆ ಕಲರ್ಸ್ ಎಲ್ಲ. ತುಂಬ ಇಷ್ಟ ಆಯಿತು. ಬಟ್ ರೇಟ್ ಎಷ್ಟು ಅಂತ ಮರ್ತೋಗಿದ್ದೀನಿ, ತುಂಬ ದಿನ ಆಯ್ತಲ್ವ ತೊಗೊಂಡು. ಹಾಗಾಗಿ ಇದನ್ನು ಮಾತ್ರ ತೊಗೊಬಂದಿದ್ದೆ. ನೋಡಿ ಈ ರೀತಿಯಾಗಿದೆ. ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ಇದು ಅಮೆಜಾನಿಂದ ಹೇಳಿದ್ದೆ ನಿಮಗೆ, ಇದು ಗ್ರಾಸ್ ಮ್ಯಾಟ್ ತರಿಸಿದ್ದೀನಿ ಅಂತ. ದೇವ್ರ ರೂಮ್ಗೆ ಹಾಕಿ ಮಿಕ್ಕಿದ್ರೆ ಮಾತ್ರ ಕಿಚನ್ಗೆ ಯೂಸ್ ಮಾಡ್ಕೊಳ್ತೀನಿ ಅಂತ ಅದನ್ನು ಹಾಕಿ ಪೂಜೆ ಮಾಡಿದ್ದೀನಿ. ನೋಡಿ ಸ್ವಲ್ಪ ಒಂದೇ ಸಲ ಲೆಂತಿಯಾಗಿರೋದು ತರಿಸಿದ್ರೆ ಚೆನ್ನಾಗಿತ್ತು ಅನ್ನಿಸ್ತು. ಅಲ್ಲಲ್ಲಿ ಕಟ್ ಮಾಡಿ ಹಾಕಿದ್ದೀನಿ ನಾನು ದೇವ್ರಿಗೆ. ಇದು ಅಷ್ಟೇ ಹಬ್ಬದಲ್ಲಿ ಪೂಜೆ ಮಾಡಿರೋ ಅಂಥದ್ದು. ಹೂವು ಎಲ್ಲ ಬಾಡಿದೆ, ಮತ್ತು ಪೂಜೆ ಮಾಡಬೇಕು, ನಾಳೆ ಪೂಜೆ ಮಾಡಬೇಕಿತ್ತು. ಹಾಗಾಗಿ ಹೂವು ಯಾವುದೂ ಚೇಂಜ್ ಮಾಡಿಲ್ಲ, ಹಾಗೇ ವಿಡಿಯೋ ಮಾಡಿದ್ದೀನಿ. ಹೀಗಿದೆ ದೇವ್ರ ರೂಮು. ಪಕ್ಕದಲ್ಲೇ ಈ ಕಡೆ ಫ್ರಿಡ್ಜ್ ಇಟ್ಕೊಂಡಿದ್ದೀನಿ. ಉರುಳಿ ಪಕ್ಕನೇ ಫ್ರಿಡ್ಜ್ ಇಟ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ ಫ್ರಿಡ್ಜ್ ಮೇಲೆ ಮಕ್ಕಳು ಕೆಳಗಡೆ ಇಟ್ಟರೆ ಅರಿಶಿನ ಕುಂಕುಮ ಚೆಲ್ಲಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಇದ್ರ ಮೇಲೆ ಇಟ್ಕೊಂಡಿರ್ತೀನಿ. ಇದು ಡೈಲಿ ಬಾಗಿಲಿಗಿಡೋ ಅಂಥದ್ದು ಹೊಸ್ಲಿಗೆ. ಬೆಳಗ್ಗೆ ಬಾಗಿಲು ತೊಳಿತೀವಲ್ವ, ಹೊಸ್ಲು ತೊಳೆದ ನಂತರ ಇಡ್ತೀನಿ. ಮತ್ತು ದೇವ್ರಿಗಿಡೋದಕ್ಕೆ ಅಲ್ಲಿ ಬೆಳ್ಳಿ ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ ಅರಿಶಿನ ಕುಂಕುಮ. ಮತ್ತು ನಾನು ಪೂಜೆ ಮಾಡಬೇಕಾದ್ರೆ ಇಟ್ಕೊಳ್ಳೋದಕ್ಕೆ ಕೆಳಗಡೆ ಇಟ್ಟಿದ್ದೀನಿ. ನಾನು ಯೂಸ್ ಮಾಡಿರೋ ಅಂಥದ್ದನ್ನು ದೇವ್ರಿಗಿಡಲ್ಲ. ಮತ್ತು ಯಾರಾದರೂ ಸಡನ್ನಾಗಿ ಬಂದ್ರೂ ದೇವ್ರ ರೂಮಾಗಿ ಕೊಡಲ್ಲ, ಇಲ್ಲಿ ಇಟ್ಟಿರ್ತೀನಲ್ವ ಅದನ್ನೇ ಕೊಡ್ತೀನಿ. ಅಂದರೆ ನಾವು ಯೂಸ್ ಮಾಡಿರೋದು ದೇವ್ರಿಗೆ ಇಡಬಾರ್ದು ಅಂತ ಹೇಳಿ. ಹಾಗಾಗಿ 3 ಬಟ್ಲಲ್ಲಿ ನಾನು ಅರಿಶಿನ ಕುಂಕುಮನ ಇಟ್ಕೊಂಡಿದ್ದೀನಿ, 3 ಸೆಟ್ಟಲ್ಲಿ. ಅಲ್ಲಿ ಫ್ರಿಡ್ಜ್ ಮೇಲೆ ಹಣ್ಣಿನ ಬುಟ್ಟಿನ ಇಟ್ಕೊಂಡಿದ್ದೀನಿ. ಇದು ನಮ್ಮದು ಸ್ಮಾಲ್ ಫ್ರಿಡ್ಜು. ಪಕ್ಕದಲ್ಲೇ ಈ ರೀತಿ ಒಂದು ಬ್ಯಾಗನ್ನು ನೇತಾಕಿದ್ದೀನಿ. ಇದು ನನ್ನ ಮಗ ಡೈಲಿ ಹಾಲು ಬಿಸ್ಕೆಟು ತರೋದಕ್ಕೆ ಅಂಗಡಿಗೆ ಹೋಗಿ ತೊಗೊಬರೋದಕ್ಕೆ ಇಟ್ಕೊಂಡಿದ್ದೇನೆ. ಇದು ಹಳೆಯ ಲಂಚ್ ಬ್ಯಾಗನ್ನು ಆ ರೀತಿಯಾಗಿ ಯೂಸ್ ಮಾಡ್ತಾಯಿದ್ದೀನಿ. ಇದು ನೋಡಿ ಹೇಳಿದ್ನಲ್ವ, ಡಬ್ಬಗಳು ತರಿಸಿದ್ದನ್ನು ತೋರಿಸಿದ್ದೆ, ಮೀಶೋದಲ್ಲಿ ತರಿಸಿದ್ದೆ ಅಂಥೇಳಿ. ಇದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಮುಂಚೆ ಎಲ್ಲ ಗ್ಲಾಸಸ್ಸೇ ಇಟ್ಬಿಟ್ಟಿದ್ದೆ. ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಈಗ ಇಲ್ಲಿ ಬಾಕ್ಸನ್ನು ಇಟ್ಟು, ಮತ್ತು ನೆಕ್ಸ್ಟು ಇದರಲ್ಲಿ ಗ್ಲಾಸ್ಗಳನ್ನ ಬೌಲ್ಗಳನ್ನೆಲ್ಲ ಗಾಜಿಂದೆಲ್ಲ ಬೇರೆ ಕಡೆ ಇಟ್ಟಿದ್ದೀನಿ. ಇಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟು ಇಟ್ಬಿಟ್ಟು ಆ ಕಡೆ ಇಟ್ಟಿದ್ದೀನಿ. ಮತ್ತು ಇಲ್ಲೂ ಅಷ್ಟೇ ಈ ರೀತಿ ಬಾಕ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಅದು ರಾಗಿ ಕಾಣಿಸ್ತಾ ಇದೆಯಲ್ವ, ಅದು ಮಾಲ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನೀಟಾಗಿ ನಮ್ಮ ಅತ್ತೆ ಬಂದಿದ್ರಲ್ವ, ನೀಟಾಗಿ ಕ್ಲೀನ್ ಮಾಡಿಸ್ಕೊಬಿಟ್ಟು ಇಟ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ಅಮ್ಮ ಬಂದಾಗ ಕ್ಲೀನ್ ಮಾಡಿಕೊಟ್ಟು ಹೋಗಿದ್ದು, ಮಾಡಿಲ್ಲ. ಮಾಲ್ಟು ಮಾಡ್ಕೋಬೇಕು. ಆ ಕಡೆ ಇದರಲ್ಲೆಲ್ಲ ಗಾಜಿಂದು ಇಟ್ಟಿದ್ದೀನಿ. ಮತ್ತು ಇಲ್ಲಿ ಕೆಳಗಡೆ 2 ಜಗ್ ಇಟ್ಕೊಂಡಿದ್ದೀನಿ. ದೊಡ್ಡದು ನಮಗೆ, ಚಿಕ್ಕದು ನನ್ನ ಮಗಳಿಗೆ. ಅದರಲ್ಲಾದರೆ ನೀರು ಆಟಾಡ್ಕೊಂಡು ಜಾಸ್ತಿ ಕುಡಿತಾಳೆ ಅಂತ ತೆಕ್ಕೊಟ್ಟಿದ್ದೀನಿ, ಮೇಲೆ ಎತ್ತಿಟ್ಟಿದ್ದೆ. ಬಟ್ ಈಗ ಬೇಸಿಗೆ ಆಗಿರೋದ್ರಿಂದ ಅವಳು ನೀರೇ ಕುಡಿಯಲ್ಲ ಅವಳು. ಹಾಗಾಗಿ ಈ ಥರ ಕೊಟ್ಟರೆ ಆಟಾಡ್ಕೊಂಡು ಕುಡಿತಾಳೆ ಅಂತ ಆ ಸ್ಮಾಲ್ ಜಗ್ಗನ್ನು ಕೊಟ್ಟಿದ್ದೀನಿ. ಮತ್ತು ಅಲ್ಲಿ ಕಾಣ್ತಾ ಇರೋದು ದೊಡ್ಡದು ಲೈಟು. ನಾನು ಏನಾದರೂ ವೀಡಿಯೋಸ್ ಮಾಡಬೇಕು ಅಡುಗೆಗೆ, ಯೂಟ್ಯೂಬ್ಗೆ ಏನಾದರೂ ರೆಸಿಪಿಗಳ್ನ ಹಾಕ್ಬೇಕಾದ್ರೆ ಮಾತ್ರ ಯೂಸ್ ಮಾಡ್ಕೊಳ್ತೀನಿ. ಹಾಗೆ ಕೆಳಗಡೆ ಎಲ್ಲ ಜರಡಿ ಪುಟ್ಟಿ ಆ ಥರದ್ದು ಇಟ್ಕೊಂಡಿದ್ದೀನಿ. ಜರಡಿ ಕಬರ್ಡ್ ಒಳಗಡೆ ಇಟ್ಕೊಬಿಟ್ರೆ ಅದೆಲ್ಲ ಒಂಥರ ಆಗುತ್ತೆ. ಹಾಗಾಗಿ ಗಾಳಿ ಆಡಲಿ ಅಂತ ಹೊರಗಡೆನೇ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಒಂದು ತಟ್ಟೆ ಸ್ಟ್ಯಾಂಡನ್ನು ಇಟ್ಕೊಂಡಿದ್ದೀನಿ. ಇದು ಎಲ್ಲ ಡೈಲಿ ಯೂಸ್ ಮಾಡೋಂಥ ಪ್ಲೇಟು ತಟ್ಟೆಗಳನ್ನ ಅದಕ್ಕೆ ಇಟ್ಕೊಂಡಿದ್ದೀನಿ. ಬೇರೆದೆಲ್ಲ ಈ ರೀತಿ ಕಬರ್ಡಲ್ಲಿ ಇಟ್ಕೊಂಡಿದ್ದೀನಿ, ಬೇರೆ ಯೂಸ್ ಮಾಡದೇ ಇರೋವಂಥದ್ದನ್ನು.
ಡೈಲಿ ಯೂಸ್ ಮಾಡೋ ಅಂಥದ್ದನ್ನು ಮಾತ್ರ ಮೇಲೆ ಇಟ್ಕೊಂಡಿದ್ದೀನಿ. ಗ್ಲಾಸಸ್ಸು ಅದೆಲ್ಲ ಅಷ್ಟೇ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಚಿಕ್ಕದೊಂದು ಮನಿ ಪ್ಲ್ಯಾಂಟನ್ನು ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿದೆ ಮನಿ ಪ್ಲ್ಯಾಂಟು. ಇದು ಗ್ರಾಸ್ ಮ್ಯಾಟು ದೊಡ್ಡದಾಗೆ ಕಟ್ ಮಾಡಿ ಹಾಕ್ಕೊಟ್ಟಿದ್ದೆ, ಮತ್ತು ದೇವ್ರ ರೂಮ್ಗೆ ಸಾಲ್ಟೇಜ್ ಬಂತು ಅಂತ ಹೇಳ್ಬಿಟ್ಟು ಇಲ್ಲಿರೋದನ್ನು ಮತ್ತೆ ದೇವ್ರ ರೂಮ್ಗೆ ಹಾಕಿದೆ. ನೋಡಿ, ಇದು ಒಂದೇ ಒಂದು ಎಲೆ ಅಷ್ಟೇ ಇಟ್ಟಿದ್ದು ನಾನು ಮನಿ ಪ್ಲ್ಯಾಂಟಲ್ಲಿ. ಎಷ್ಟು ದೊಡ್ಡದಾಗಿದೆ ಅಂತ, ಚೆನ್ನಾಗಿದೆ. ಹಾಗೆ ಇದು ರಸಗುಲ್ಲ ಡಬ್ಬಿ. ಇದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಮಕ್ಕಳಿಗೆ ಬಿಸ್ಕೆಟ್ ಎಲ್ಲ ಗಾಳಿ ಆಡದೇ ಇರೋ ಥರ ಇರುತ್ತೆ ಅಂಥೇಳಿ ಅದನ್ನು ಯೂಸ್ ಮಾಡಿದ್ದೀನಿ. ಮತ್ತು ಅಡಿಕೆ ಅಷ್ಟೇ ಪೂಜೆಗೆ ಬಳಸಿರೋದನ್ನು ಮತ್ತೆ ಅಲ್ಲೇ ಇಟ್ಟರೆ ಕನ್ಫ್ಯೂಸ್ ಆಗುತ್ತೆ ಅಂತ ಪೂಜೆಗೆ ಇಟ್ಟಿರೋ ಅಂಥದ್ದನ್ನು ಈ ಡಬ್ಬದಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಪಕ್ಕದಲ್ಲೇ ಮಿಕ್ಸಿನೇ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದು ಫ್ಲವರ್ ಇದು ಇಟ್ಕೊಂಡಿದ್ದೀನಿ. ಬಿಟ್ಟರೆ ಇಲ್ಲಿ ಒಂದು ಉಪ್ಪಿನ ಬೌಲು ಮತ್ತು ಕುಟ್ಟಣಿಗೆ ಅಂತಾರಲ್ವ ಅದು, ಮತ್ತು ಆಯಿಲ್ ಬಾಟ್ಲು. ಅದೇ ನಿಮ್ಗೆ ಮುಂಚೆ ಹೇಳ್ದಂಗೆ ನೋಡಿ, ಫ್ರೈ ಮಾಡಿರೋಂಥದ್ದನ್ನು ಹಾಕೋದಕ್ಕೆ ಈ ರೀತಿಯಾಗಿ ಸಪ್ರೇಟು ಡಬ್ಬಿನ ಇಟ್ಕೊಂಡಿರ್ತೀನಿ. ಇಲ್ಲಿ ಕೆಳಗಡೆ ಅಷ್ಟೇ ಒಂದು ಗ್ರಾಸ್ ಮ್ಯಾಟನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಅಷ್ಟೇ ಅದ್ರ ಮೇಲ್ಗಡೆ ಇದು ಕಿಚನ್ದು ಬೋರ್ಡನ್ನು ಹಾಕಿದ್ದೀನಿ, ಮಾಮ್ಸ್ ಕಿಚನ್ ಅಂತೇಳಿ. ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಕೆಳಗಡೆ ಹಂಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇದರಲ್ಲೆಲ್ಲ ಅದೇ ಹೇಳಿದ್ನಲ್ಲ, ಸಾಸಿವೆ ಜೀರಿಗೆ ಎಲ್ಲ ಹಾಕಿದ್ರೆ ಬೇಗ ಗಲೀಜಾಗಿಬಿಡುತ್ತೆ. ಹಾಗಾಗಿ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಸಾಸಿವೆ ಜೀರಿಗೆ ಆ ಥರದ್ದೆಲ್ಲ ಈ ರೀತಿ ಪ್ಲಾಸ್ಟಿಕ್ ಡಬ್ಬದಲ್ಲೇ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅದು ಡೈಲಿ ಯೂಸ್ ಮಾಡೋದ್ರಿಂದ ಪದೇ ಪದೇ ಕ್ಯಾಪ್ ತೆಗಿತಾ ಇರ್ತೀವಿ, ಮುಚ್ಚುತ್ತಾ ಇರ್ತೀವಲ್ವ. ಹಾಗಾಗಿ ಪ್ಲಾಸ್ಟಿಕ್ಕಿಂದ ಆದರೆ ತುಂಬ ಗಲೀಜಾದ ತಕ್ಷಣ ಅದನ್ನು ಬಿಸಾಕ್ಬಿಟ್ಟು ಬೇರೆ ಡಬ್ಬಿನ ತಗೋಬೋದು. ಹಾಗಾಗಿ ಈ ರೀತಿಯಾಗಿ ಇದೆ ಕಿಚನ್ನು. ಇಲ್ಲೆಲ್ಲ ಪ್ಲಾಸ್ಟಿಕ್ ಡಬ್ಬಿಗಳನ್ನ ಇಟ್ಕೊಂಡಿದ್ದೀನಿ. ಅಂತ ಅಂದರೆ ಇಟ್ಟು ಡೈಲಿ ಯೂಸ್ ಮಾಡೋವಂಥ ಬೇಗ ಸಿಗುವಂಥದ್ದನ್ನು ಅಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸ್ಟೀಲ್ ಬಾಕ್ಸಲ್ಲಿ ತುಂಬ ರೇರಾಗಿ ಯೂಸ್ ಮಾಡೋವಂಥದ್ದು, ಅಂದರೆ ಜಾಸ್ತಿ ಯೂಸ್ ಮಾಡದೇ ಇರೋವಂಥ ಇದನ್ನು ಸ್ಟೀಲ್ ಬಾಕ್ಸಲ್ಲಿ ಇಟ್ಕೊಂಡಿರ್ತೀನಿ. ಪ್ಲಾಸ್ಟಿಕ್ ಬಾಕ್ಸಲ್ಲಿ ಡೈಲಿ ಯೂಸ್ ಮಾಡೋವಂಥ ಐಟಮ್ಸ್ಗಳನ್ನ ಇಟ್ಕೊಂಡಿರ್ತೀನಿ. ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ನೋಡಿ, ಅಲ್ಲಿ ಮಾಮೂಲಿ ಟೀ ಪುಡಿ, ಸಕ್ಕರೆ, ಉಪ್ಪು ಇದೆಲ್ಲ ಡೈಲಿ ಯೂಸ್ ಮಾಡೋವಂಥದ್ದು, ಹಿಟ್ಟು, ಅಕ್ಕಿ ಎಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬಂದರೆ ಸಿಂಕ್ ಇದೆ, ಪಕ್ಕದಲ್ಲೇ ಕಿಟಕಿ ಇದೆ. ತುಂಬ ಚೆನ್ನಾಗಿ ಗಾಳಿ ಬರುತ್ತೆ ಅಡುಗೆ ಮಾಡೋದಕ್ಕೆ. ಹಾಗಾಗಿ ಪಕ್ಕದಲ್ಲೇ ಇರೋದ್ರಿಂದ ಅಷ್ಟೊಂದು ಇದು ಅನಿಸಲ್ಲ. ಬಿಸಿಲು ಕಾಲದಲ್ಲೂ ಆರಾಮಾಗಿ ಗಾಳಿ ಬರುತ್ತೆ, ಆರಾಮ್ಸೆ ಅಡುಗೆ ಮಾಡ್ಬೋದು. ಇದು ಬಂದುಬಿಟ್ಟು ಹೊಸ್ಲಿಗೆ ದೇವ್ರ ರೂಮಲ್ಲಿ ಅಥವಾ ಹೊಸ್ಲಿಗೆ ರಂಗೋಲಿ ಹಾಕೋದಕ್ಕೆ ಕೆಳಗಡೆ ಇಟ್ಟರೆ ನನ್ನ ಮಗಳು ಬಿಡಲ್ಲ. ಹಾಗಾಗಿ ಅದೊಂದನ್ನು ಅಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಿರೋ ಅಂಥದ್ದು ಪೂಜೆದು ಮತ್ತು ಪಾತ್ರೆ ತೊಳೆಯೋ ಐಟಮ್ಸ್ ಎಲ್ಲ ಅದರಲ್ಲೇ ಇಟ್ಟಿದ್ದೀನಿ. ಕೋಲ್ಗೇಟು ಮತ್ತು ಬಾಟಲ್ ತೊಳೆಯೋ ಬ್ರಷು, ಪೂಜೆ ಸಾಮಾನು ತೊಳೆಯೋ ಬ್ರಷ್ ಎಲ್ಲ ಅಲ್ಲೇ ಇಟ್ಟಿದ್ದೀನಿ. ಕೋಲ್ಗೇಟನ್ನು ನಾನು ಅದೇ ಬೆಳ್ಳಿ ಸಾಮಾನು ತೊಳೆಯೋದಕ್ಕೆ ಯೂಸ್ ಮಾಡ್ತೀನಿ, ಹಾಗಾಗಿ ಅಲ್ಲಿ ಇಟ್ಟಿದ್ದೀನಿ. ಒಂದು ಟವಲ್ ಸಹ ಕೆಳಗಡೆ ಹಾಕಿದ್ದೀನಿ. ಫೈನಲ್ಲಾಗಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಈ ರೀತಿಯಾಗಿ ನಾನು ಮಾಡ್ಕೊಂಡಿರೋಂಥದ್ದು ಕಿಚನ್ನ. ನನಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.